ನೆಬುಲೈಜೇಷನ್ 2 ಥರ ಇರುತ್ತೆ. ಹಾಸ್ಪಿಟಲಲ್ಲಿ ಬಂದಾಗ ಅದು ಅವಶ್ಯದ ನಾವು ಮಾಡ್ತೀವಿ. ಅದು ಇತ್ತದ್ರಾಗ ಏನು ಕಂಡು ಬಂದ ಅಂದ್ರೆ ಮನೆಯೊಳಗೆ ಮಷಿನ್ ಇಟ್ಟು ನೆಬುಲೈಸೇಷನ್ ಕೊಡ್ತಾರೆ. ಇದರಲ್ಲಿ ಒಂದು ಏನು ಪ್ರಾಬ್ಲಮ್ ಆಗ್ತದೆ ಒಮ್ಮೆ, ಅದು ನಾವು ಎದಕ್ಕೆ ಕೊಡ್ತೀವಿ ಇದನ್ನು, ಆ್ಯಕ್ಚುಲಿ ಪುಪ್ಪುಸ್ತದೊಳಗಿನ ಉಸಿರಾಡಿಸೋ ಕೊಳಿಗಳು ಹಿಗ್ಗಿ ಉಸಿರಾಡಕ್ಕೆ ಒಂದು ಸರಳ ಆಗಿಲ್ಲ ಅಂತ. ಇದ್ರಾಗ ಇನ್ನೊಂದು ಏನು ಸೈಡ್ ಎಫೆಕ್ಟ್ ಅಂದ್ರೆ ರಕ್ತನಾಳ ಸಣ್ಣವಾಗ್ತದೆ. ಅದಕ್ಕೆ ಹೈಪಾಕ್ಸಿಯಾ ಅಂತೀವಿ. ಅಂದರೆ ಒಮ್ಮೆ ಆಕ್ಸಿಜನ್ ಕಡಿಮೆ ಆಗಿ ತೊಂದರೆ ಆಗ್ಬೋದು. ಅದಕ್ಕೆ ಮನೆಯಲ್ಲಿ ಮಷಿನ್ ಇಡುವಂಥ ಪದ್ಧತಿ ತೆಗೆದು ಯಾರಿಗೆ ನಾವು ಈಗ ಹೇಳಿದ್ರಲ್ಲ ಅಸ್ತಮಾ ಅಂತ ಲೇಬಲ್ ಮಾಡಿರ್ತೀರಿ ಅಥವಾ ಭಾಳ ಮೇಲೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ, ಅಂಥ ಮಕ್ಕಳಿಗೆ ಮಾತ್ರ ದವಾಖಾನೆ ಬರುತ್ತನ ಆರಾಮಾಗಂಗೆ ನಾವು ಮಷಿನ್. ಅದಕ್ಕಿಂತ ಬೆಟ್ರ್ ನಾವು ಇದೇನು ಸ್ಪೇಸರ್ ಮತ್ತು ಮಾಸ್ಕ್ ಅದಲ್ಲ ಅದರ ಬಳಕೆಯನ್ನು ಮಾಡಬೇಕು. ಮಷಿನ್ನು ಆದಷ್ಟು ಮನೆಯೊಳಗೆ ಬಳಕೆ ಮಾಡೋದನ್ನು ಬಂದ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.